ಬರ್ತೀಯ ಅಲ್ವಾ ಎಂದು ತನಗೆ ತಾನೇ ಪ್ರಶ್ನೆ ಕೇಳಿಕೊಂಡವನಿಗೆ ಉತ್ತರ ಸಿಗುವುದೆಂದೋ. ವಾಪಸ್ ಹೋಗುವುದನ್ನು ಮರೆತು ನಿಂತವನನ್ನು ಎಚ್ಚರಿಸಿದ್ದು ಅಥರ್ವನ ಕರೆ. ರಿಸೀವ್ ಮಾಡಿ ಹಲೋ ಎಂದ. ಅಣ್ಣ ಎಲ್ಲಿದೆಯಾ ನೀನು ಎಂದು ಕೇಳಿದ ಅಥರ್. ಬರ್ತಿದ್ದೀನಿ ಅಥರ್, ಸ್ವಲ್ಪ ಹೊತ್ತು ಎಂದವ. ನಯನಾಳನ್ನು ಹುಡುಕಿ ಬಂದೆ ಎಂದು ಅಪ್ಪಿತಪ್ಪಿಯೂ ಹೇಳಲಾರ. ಅವ ಕೋಪಗೊಳ್ಳುವ ನಯನಾಳ ಹೆಸರು ಹೇಳಿದರೆ ಎಂದು ಗೊತ್ತವನಿಗೆ. ಇಷ್ಟೊತ್ತು ಯಾಕಣ್ಣ, ಎಲ್ಲಿದೆಯಾ? ಜೋರಾಗಿ ಬೀಸುತ್ತಿದ್ದ ಗಾಳಿಯ ಶಬ್ದಕ್ಕೆ ಅನುಮಾನಗೊಂಡ ಅವ. ಇಲ್ಲೇ ರೋಡ್ನಲ್ಲಿದ್ದೀನಿ ಅಥರ್, ಬರ್ತಿದ್ದೀನಿ ಎಂದು ಕಾಲ್ ಕಟ್ ಮಾಡಿದವ. ಇವನಿಗೆ ನಾನು ಹೀಗೆ ನಯನಾನ ಹುಡ್ಕೊಂಡು ಬಂದಿದ್ದೆ ಅಂತ ಗೊತ್ತಾದರೆ ಕೋಪ ಮಾಡ್ಕೋತಾನೆ ಎಂದುಕೊಳ್ಳುತ್ತಾ ಫೋನ್ ಜೇಬಿಗೆ ತೂರಿಸಿ ಕಾರಿನತ್ತ ನಡೆದ. ಕಾರ್ ಹತ್ತಿ ಕುಳಿತವ ಕೀ ತಿರುಗಿಸಿದ. ಸ್ಟಾರ್ಟ್ ಆಗುತ್ತಲೇ ಇಲ್ಲ ಅದು. ಎಷ್ಟೇ ಪ್ರಯತ್ನಿಸಿದರೂ ಕಾರ್ ಸದ್ದು ಮಾಡದ್ದನ್ನು ನೋಡಿ ಕೆಳಗಿಳಿದು ನೋಡಿದ. ಏನಾಗಿತ್ತೆಂದು ಅವನಿಗೂ ತಿಳಿಯಲಿಲ್ಲ. ಬೇರೆ ದಾರಿ ಇಲ್ಲದೆ ಡ್ರೈವರ್ಗೆ ಕರೆ ಮಾಡಿ ಕಾರ್ ತರಲು ಹೇಳಿದ. ಅವ ಕಾರ್ ತೆಗೆದುಕೊಂಡು ಬಂದು ಇವ ಉದ್ಘಾಟನೆಗೆ ಹೋಗಲು 1 ಗಂಟೆಯಾದರೂ ಬೇಕಿತ್ತು. ಅಲ್ಲಿಯವರೆಗೂ ಅವರೆಲ್ಲ ತನ್ನ ದಾರಿ ಕಾಯುವರೆಂದು ಅಥರ್ವನಿಗೆ ಕರೆ ಮಾಡಲು ಫೋನ್ ಹಿಡಿದು ನಿಂತ. ಅದೇ ಸಮಯಕ್ಕೆ ಅವನ ಮುಂದೆಯೇ ಹಾದು ಹೋದ ಕಾರೊಂದು ಮುಂದೆ ನಿಂತು ಮತ್ತೆ ನಿಧಾನವಾಗಿ ಹಿಂದೆ ಬಂದಿತು. ಅದನ್ನು ಗಮನಿಸಿದ ಅಭಿರಾಮನಿಗೂ ಅವರು ಯಾರೆಂದು ಅರ್ಥವಾಗಲಿಲ್ಲ. ಕರೆ ಮಾಡುವುದನ್ನು ಬಿಟ್ಟು ನೋಡುತ್ತಾ ನಿಂತ. ಕಾರ್ ಅವನ ಮುಂದೆಯೇ ಬಂದಾಗ ಕಂಡಳು ಯಶಸ್ವಿನಿ. ಓ, ಅಭಿರಾಮ್ ಭಾರ್ಗವ್ ಶರ್ಮಾ, ಏನಿದು ರಸ್ತೆಯಲ್ಲಿ ಹೀಗೆ